ಯಾರ್ಯಾರಿಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇವತ್ತು ನಾನು ಪೀಣ್ಯ ಬಳಿ ಇರೋ ಅಂದ್ರಳ್ಳಿ ಹತ್ರ ಬಂದಿದ್ದೀನಿ. ಇಲ್ಲಿ ನಮ್ದೊಂದು ಬಿಲ್ಡಿಂಗ್ ಸೇಲ್ಗಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ. ನಮ್ಮ ಬಿಲ್ಡಿಂಗ್ ಎಲಿವೇಶನ್ ನೋಡ್ಬೋದು ನೀವು, ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದೀವಿ. ಈ ಬಿಲ್ಡಿಂಗ್ ಬಂದು 3 ಫ್ಲೋರ್ಸ್ ಇದೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಸ್ಪೇಸ್ 1 BHK ಬರುತ್ತೆ. ಫಸ್ಟ್ ಸೆಕೆಂಡ್ 2 BHK ಇದೆ. ಲಾಸ್ಟ್ ಫ್ಲೋರ್ 3rd ಫ್ಲೋರ್ 1 BHK ವಿತ್ ಓಪನ್ ಸ್ಪೇಸ್ ಬರುತ್ತೆ. ಮನೆಗೆ ಎಂಟರ್ ಆಗೋಕೆ ನಾವು ಮುಂಚೆ ನೋಡ್ಬೋದು ನೀವು, ಕಂಪ್ಲೀಟ್ ಕ್ಲೋಸಿಂಗ್ ಗೇಟ್ಸ್ MS ಗೇಟ್ಸ್ ಬರುತ್ತೆ. ಇದಕ್ಕೆ 2 ಎಂಟ್ರೆನ್ಸ್ ಇದೆ, ಒಂದು ಕಾಮನ್ ಎಂಟ್ರೆನ್ಸ್, ಇನ್ನೊಂದು ಪಾರ್ಕಿಂಗ್ ಎಂಟ್ರೆನ್ಸ್ ಬರುತ್ತೆ. ನಾವೀಗ ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಪಾರ್ಕಿಂಗ್ ಸ್ಪೇಸ್ ಇದೆ. 1 ಕಾರು 4 ಬೈಕು ಅಥವಾ ನೀವು 10 ಬೈಕ್ ನಿಲ್ಸ್ಕೋಬಹುದು, ಅಷ್ಟು ಕೆಪಾಸಿಟಿ ಇದೆ. 3 EV ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅಂದರೆ EV ವೆಹಿಕಲ್ ಚಾರ್ಜ್ ಮಾಡ್ಕೋಬಹುದು. ನೀವು ಮೀಟರ್ ಬೋರ್ಡ್ ನೋಡ್ಬೋದು, ಎಲ್ಲ ಮನೆಗೂ ಒಂದೊಂದು ಮೀಟರ್ ಕನೆಕ್ಷನ್ ಬರುತ್ತೆ. ಹಂಗೆ ವಾಟರ್ ಕನೆಕ್ಷನ್ CMC ವಾಟರ್ ಕನೆಕ್ಷನ್ ಇದೆ. ಇನ್ನೇನು ಕಾವೇರಿ ವಾಟರ್ ಕನೆಕ್ಷನು ಬರ್ತಿದೆ. ಬನ್ನಿ, ಇದು ಟೈಲ್ಸ್ ನೋಡ್ತಾ ಇರ್ಬೋದು ನೀವು, ಫ್ಲೋರಿಂಗು, ಪಾರ್ಕಿಂಗ್ದು. ಇಲ್ಲ ಹಾಗೆ ಎಂಟ್ರಿ ಆದರೆ ನಾವು ಇಲ್ಲಿ ಸ್ಟೇರ್ಸ್ ಬರುತ್ತೆ ಫಸ್ಟ್ ಫ್ಲೋರ್ಗೆ. ಇದು ಕಾಮನ್ ಎಂಟ್ರೆನ್ಸು. ಹೀಗೆ ನೀವು ಬಂದು ಲೆಫ್ಟ್ ಹೋದರೆ 1 BHK ನೋಡ್ಬೋದು ನೀವು ಆರಾಮಾಗಿ. ಇದು ಸಂಪು, ಡೋರ್ಸು, ಟೀಕುಡ್, ಆಮೇಲೆ ವಿಂಡೋಸು ಗಾನಾ ಟೀಕ್ ಬರುತ್ತೆ. ಹಂಗೆ ಒಂದು ಅಡಿ ಪ್ಯಾಸೇಜ್ ಬಿಟ್ಟಿದ್ದೀವಿ. ಒಳಗೋಗೋಣ. ಹಾಲು, ಗ್ರನೇಟು, ಇದೆಲ್ಲ ಸೆಮಿ ಫರ್ನಿಶ್ಡ್ ಆಗಿದೆ. ಕಿಚನ್ನು, ಆಮೇಲೆ ಸಿಂಗಲ್ ಬೆಡ್ರೂಮ್ 1 BHK, ಇದು ಫರ್ನಿಶ್ಡ್ ಆಗಿದೆ. ಇಲ್ಲಿ ನಿಮಗೆ ಲೆಫ್ಟ್ಗೆ ವಾಶ್ರೂಮ್ ಬರುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಫರ್ನಿಶ್ಡ್ ಆಗಿದೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. MS ರೈಲಿಂಗ್ಸು, ಗ್ರಾನೈಟ್ ಸ್ಟೆಪ್ಸ್ ಬರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿರೋ 2 BHK ಮನೆ. ಇದು ಟೀಕುಡ್ ಬರುತ್ತೆ. ಹಾಗೆ ವಿಂಡೋಸ್ ಎಲ್ಲ ವ್ಯಾನಾಟಿಕ್ಕೆ, ಇಡೀ ಬಿಲ್ಡಿಂಗ್ ಪೂರ್ತಿ ಇದೆ ಇರೋದು. ಹಾಗೆ ನಮ್ಗೆ ಫಸ್ಟು ಲೆಫ್ಟಿಗೆ ಸಿಗೋ ಅಂಥದ್ದೇ ಬೆಡ್ರೂಮು. ಇಲ್ಲಿ 2 ವಿಂಡೋಸ್ ಇದೆ, ಲೆಫ್ಟ್ 1 ರೈಟು, ಬೆಲ್ಟ್ ಜಾಸ್ತಿ ಬರಲಿ ಅಂತ. ಹಾಗೆ ಇಲ್ಲಿ ನೀವು ನೋಡ್ಬೋದು ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಸು, ಮೇಲ್ಗಡೆ ಸ್ಟೋರೇಜ್ಗೆ ಲಾಕ್ಸು. ಇಲ್ಲಿ ನಿಮ್ಗೆ ರೈಟ್ ಕಿಚನ್ ಬರುತ್ತೆ, ಅದ್ರ ಪಕ್ಕದ್ದೇ ಕಿಚನ್ಗೂ ಕೂಡ ಇಲ್ಲಿ ಡ್ರಾಯರ್ಸ್ ಇದೆ, ಆಮೇಲೆ ಸ್ಲ್ಯಾಬ್ಗಳಿದೆ. ಇಲ್ಲಿ ಮೇಲೆ L ಶೇಪ್ ಲಾಬು ಸ್ಟೋರೇಜ್ಗೆ. ಇಲ್ಲಿ ಫ್ರಿಜ್ ಯುಟಿಲಿಟಿ ಜಾಗ, ಫ್ರಿಜ್ ಇಕ್ಕೊಬೋದು ನೀವು. ಹಾಗೆ ಆಚೆ ಬಂದರೆ ಸ್ಪೇಷಿಯಸ್ ಆಗಿರೋ ಹಾಲ್. ಇಲ್ಲಿ TV ಯುಟಿಲಿಟಿ, ಹಾಗೆ ಪೂಜಾ ರೂಮು, ಇದಕ್ಕೊಂಚೂರು ಸ್ಪೇಸ್ ಇದೆ ನೋಡ್ಬೋದು. ಹಾಗೆ ನೀವು ಗ್ರೌಂಡ್ ಕೂಡ ನೋಡ್ಬೋದು, ಫ್ಲೋರು ಎಲ್ಲ ಗ್ರನೈಟ್ಸೆ. ಇದು ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸು, L ಶೇಪ್ ಲಾಕ್ ಬರುತ್ತೆ ಸ್ಟೋರೇಜ್ಗೆ. ಇದು ಸ್ಟಡಿ ಟೇಬಲು. ಇಲ್ಲಿ ಎಂಟ್ರಿ ಆದರೆ ವಾಶ್ರೂಮ್ ಇದೆ. ಇಲ್ಲಿ ಫಿಟ್ಟಿಂಗ್ಸ್ ನೀವು ನೋಡ್ಬೋದು, ಎಲ್ಲ ಇಂಡ್ವೇರೆ. ನಾವು ಬ್ರ್ಯಾಂಡಿಂಗಲ್ಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಹಾಗೆ ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ, ಇದು ಸೇಮೆ, ಎಲ್ಲ ಇಂಡ್ವೇರೆ. ಇಲ್ಲಿ ವಾಶ್ ಬೇಷನ್ನು, ವಾಷಿಂಗ್ ಮೆಷಿನ್ ಇಡೋಕ್ಕೆ ಇಲ್ಲಿ ಒಂದು ಪ್ಲಗ್ ಪಾಯಿಂಟ್ ಬರುತ್ತೆ. ಹಾಗೆ ಇಲ್ಲಿ ವಾಷಿಂಗ್ ಮೆಷಿನ್ ಸ್ಪೇಸು ಸೇಮ್. ಇದು ಫಸ್ಟ್ ಫ್ಲೋರ್ ಹೇಗಿದೆಯೋ ಹಾಗೆ ಸೆಕೆಂಡ್ ಫ್ಲೋರಲ್ಲೂ 2 BHK ಸೇಮ್ ಬರುತ್ತೆ. ಇಡೀ ಬಿಲ್ಡಿಂಗ್ ಪೂರ್ತಿ MS ರೈಲಿಂಗ್ಸು, ಗ್ರಾನೈಟ್ ಫ್ಲೋರಿಂಗು. ಸೊ ನಾವೀಗ 3rd ಫ್ಲೋರಲ್ಲಿರೋ 1 BHK. ಇದು ಹಾಲು, ಈ ಕಿಚನ್ನು, ಇನ್ನೊಂದು ರೂಮು, ಹಾಗೆ ವಾಶ್ರೂಮು. ಸೇಮ್ ಎಲ್ಲ ಗ್ರೌಂಡ್ ಫ್ಲೋರಲ್ಲಿ ಹೇಗಿದೆಯೋ ಹಾಗೆ ಬರುತ್ತೆ. ಇದು ಕೂಡ ಸೆಮಿ ಫರ್ನಿಶ್ಡ್ ಆಗಿರೋ ಅಂಥದ್ದೇ. ಇಲ್ಲಿಂದ ಆಚೆ ಬಂದಿದ ತಕ್ಷಣ ನಿಮ್ಮ ರೈಟ್ಗೆ ಟೆರಸ್ಸು, ಇಲ್ಲಿ ವಾಷಿಂಗ್ ಏರಿಯಾ, ಬಟ್ಟೆ ಒಣಗಾಕ್ಬೋದು ಎಲ್ಲ ಇದೆ. ಹಾಗೆ
ಇನ್ನು ಮೇಲೆ ಹೋಗಿದ್ರೆ 2000 ಲೀಟ್ರ್ ಟ್ಯಾಂಕ್ ಬರುತ್ತೆ. ಹಾಗೆ ಸೋಲಾರ್ಗೆ ಸ್ಪೇಸ್ ಬಿಟ್ಟಿದ್ದೀವಿ. ಪ್ರಾಪರ್ಟಿ ಡೀಟೇಲ್ಸ್ ಮತ್ತೊಮ್ಮೆ ನೋಡೋದಾದ್ರೆ ಡೈಮೆನ್ಷನ್ ಬಂದು 20-30 ಇದೆ. ವೆಸ್ಟ್ ಫೇಸಿಂಗು, ಗ್ರೌಂಡ್ ಫ್ಲೋರಲ್ಲಿ ಒಂದು ಪಾರ್ಕಿಂಗು, 1 BHK ಮನೆ, ಸೆಕೆಂಡ್ ಫ್ಲೋರಲ್ಲಿ 2 BHK ಮನೆ ಬರುತ್ತೆ, ಥರ್ಡ್ ಫ್ಲೋರಲ್ಲಿ ಸೇಮ್ 1 BHK. ಹಾಗೆ ಸ್ಪೇಸ್ ಇದೆ, ಓಪನ್ ಸ್ಪೇಸು. ಈ ಜಾಗ ಲೊಕೇಟ್ ಆಗಿರೋದು ಬಂದು ಅಂದ್ರಳ್ಳಿ ಮೇನ್ ರೋಡು. ಈ ಕಡೆ ಲೆಫ್ಟ್ಗೆ ಅಂದ್ರಳ್ಳಿ ಮೇನ್ ರೋಡ್ 50 ಮೀಟರಲ್ಲಿದೆ. ರೈಟ್ ಸೈಡ್ಗೆ ತ್ರಿಗಳ್ರಪಾಳ್ಯ ಮೇನ್ ರೋಡ್ ಬರುತ್ತೆ. ಹಾಗೆ ಸುತ್ತಮುತ್ತ ಕಾಲೇಜು, ಬಸ್ ಸ್ಟ್ಯಾಂಡ್ಗೆ 400 ಮೀಟರ್ ಇದೆ. ಕಾಲೇಜು, ಸ್ಕೂಲ್ ಎಲ್ಲ ಕನ್ವೀನಿಯೆಂಟ್ ಆಗಿದೆ ಜಾಗ. ಪಕ್ಕದಲ್ಲಿ ಕೂಡ 2 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಅದು ನಮ್ದೇನೆ. ಸೇಮ್ ಡೈಮೆನ್ಷನ್, ಸೇಮ್ ಎಲ್ಲ ಬರುತ್ತೆ. ಮುಂಚೆನೆ ಯಾರು ತಗೊಳ್ಳೋ ಅಂಥವ್ರು ಇದ್ರೆ ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ. ತಗೊಬೇಕು ಅಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.